ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರ ರಣಕಹಳೆ ಮೊಳಗಲಿದೆ. ಸೌಜನ್ಯ ಪರ ಹೋರಾಟಗಾರರಿಂದ ಬೃಹತ್ ನ್ಯಾಯ ಸಮಾವೇಶ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆಗೆ ಸಕಲ ತಯಾರಿ. ಕಲಾವಿದರಿಂದ ನ್ಯಾಯ ಸಮಾವೇಶದಲ್ಲಿ ಕ್ರಾಂತಿ ಗೀತೆಯೂ ಕೂಡ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ಗೆ ಗಿರೀಶ್ ಮಠಣ್ಣ ಎಂಟ್ರಿ. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರ ರಣಕಹಳೆ. ಸೌಜನ್ಯ ಪರ ಹೋರಾಟಗಾರರಿಂದ ಬೃಹತ್ ನ್ಯಾಯ ಸಮಾವೇಶ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆಗೆ ಸಕಲ ತಯಾರಿ. ಕಲಾವಿದರಿಂದ ನ್ಯಾಯ ಸಮಾವೇಶದಲ್ಲಿ ಕ್ರಾಂತಿ ಗೀತೆಯೂ ಕೂಡ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ಗೆ ಗಿರೀಶ್ ಮಠಣ್ಣ ಎಂಟ್ರಿ ಬರ್ತಾ ಇದ್ದಾರೆ. ಕ್ಯಾಪ್ಟನ್ ಲಕ್ಷ್ಮೀ ಸೆಲಗರ್ ಪುತ್ರಿ ಸುಭಾಷಿಣಿ ಅಲಿ ಅವರು ಕೂಡ ಬರ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ನತ್ತ ಧಾವಿಸ್ತಾ ಇದ್ದಾರೆ. ಜನರ ದಂಟು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆ. ಎಸ್ ವೀಕ್ಷಕರೇ, ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರವಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಲಿಕ್ಕೆ, ಸೌಜನ್ಯ ಪರವಾಗಿ ನಿಂತ್ಕೊಂತಿದ್ದೀವಿ ನಾವು ಅಂತ ಹೇಳಲಿಕ್ಕೆ ಜನರನ್ನ ಒಗ್ಗೂಡಿಸುವಂತಹ ಕೆಲಸ ಆಗ್ತಾ ಇದೆ. ಆ ಒಗ್ಗೂಡಿಸುವಂತಹ ಕೆಲಸದಲ್ಲಿ ಗಿರೀಶ್ ಮಠಣ್ಣನವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಮಾತನಾಡ್ತಾರೆ, ಆ ಒಂದು ಸಮಾವೇಶ ನಿಜಕ್ಕೂ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಿರೀಶ್ ಮಠಣ್ಣನವರು ತಮಗೆ ಇರುವಂತಹ ಕೇಸ್ಗಳನ್ನೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗೊತ್ತುಕೊಂಡು ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥದ್ದು. ಇನ್ನೂ ಜನ ಬರಬೇಕು. ಜನ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಗಿರೀಶ್ ಮಠಣ್ಣನವರು ಮಾತನಾಡ್ತಾ ಇದ್ರೆ ಸ್ಕೂಲ್ ಓಕೆ, ಆದರೆ ತನ್ನ ಮನಸ್ಸಿನಲ್ಲಿರುವಂತಹ ಬುರುಡೆ ಗ್ಯಾಂಗ್ನ ಸದಸ್ಯತ್ವದನ್ನ ಹಿಡ್ಕೊಂಡು ಮಾತಾಡಿದ್ರೆ ಅದು ಬೇರೆ ತರ ಭಾಷಣ ಆಗತ್ತೆ. ಕೆಲವೇ ಹೊತ್ತಿನಲ್ಲಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಲಿದ್ದಾರೆ ಗಿರೀಶ್ ಮಠಣ್ಣ. ನೂರಾರು ಜನಗಳ ಕೂತು ಹಾಕಿದರು ಒಂದು ನುಡಿಯದವರೇ. ಭಕ್ತಿಯ ವಸ್ತುಳು ತುಳಿದವರ ಮಾತು ಒಲಿದರೇಕೆ, ದೇವರ ನೋಡಲು ಬಂದವರೇ ಎಂದಿಗೂ ನೀವು ನಿಲ್ಲಲಿಲ್ಲ ಸೌಜನ್ಯರ ಜೊತೆಗೆ. ಅತ್ಯಾಚಾರವಾದ ತಂದೆ ತಾಯಿಯರ ಕಣ್ಣೀರ ಕತೆಗೆ, ಜನಗಳ ಸಲುವಾಗಿ ಜನಗಳನ್ನು ಕೊಂದು ಹಾಕಿದವರೇ. ನೂರಾರು ಜನಗಳ ಹೂತು ಹಾಕಿದರು ಒಂದು ನುಡಿಯದವರೇ. ನೂರಾರು ಜನಗಳ ಹೂತು ಹಾಕಿದರು ಒಂದು ನುಡಿಯದವರೇ. ಭಕ್ತಿಯ ವಸ್ತುಳು ತುಳಿದವರ ಮಾತು ಒಲಿದರೇಕೆ, ದೇವರ ನೋಡಲು ಬಂದವರೇ ಎಂದಿಗೂ ನೀವು ನಿಲ್ಲಲಿಲ್ಲ. ದಯವಿಟ್ಟು ದೂರದಲ್ಲಿ ಇರುವಂತವ್ರು ಎಲ್ಲರೂ ಕೂಡ
ಹಾಡುಗಳನ್ನ ಹಾಡ್ತಾ ಒಂದಿಷ್ಟು ಸಮಾಜಕ್ಕೆ ಮುಟ್ಟುವಂತಹ ಕೆಲಸಗಳನ್ನ ಅಥವಾ ಆ ಒಂದು ವಿಷಯಗಳನ್ನ ಹಾಡುಗಳ ಮೂಲಕ ಜಾನಪದದ ಗೀತೆಯಲ್ಲಿ ಹಾಡ್ತಾ ಇರುವಂತದ್ದು. ಸೊ ಈಗ ಏನಾಗುತ್ತೆ ಅಂತಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮಕ್ಕೆ ಗಿರೀಶ್ ಮಟ್ಟಣ್ಣನವರು ಬರ್ತಾ ಇದ್ದಾರೆ. ಸೊ ಒಂದಿಷ್ಟು ಭಾಷಣಗಳನ್ನ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸೌಜನ್ಯ ಪರವಾಗಿರುವಂತಹ ರಣಕಹಳೆ ಮೊಳಗಲಿದೆ. ಸೌಜನ್ಯ ಪರವಾಗಿ ನಾವು ಇದ್ದೇವೆ. ಸೌಜನ್ಯಗಾಗಿರುವಂತಹ ಅನ್ಯಾಯ ಯಾವ ಹೆಣ್ಣುಮಕ್ಕಳಿಗೂ ಆಗಬಾರ್ದು. ಸೌಜನ್ಯ ಆಗಿರುವಂತಹ ಅನ್ಯಾಯ ಎಲ್ಲೂ ಕೂಡ ನಡೀಬಾರ್ದು. ಆ ಥರ ಘಟನೆಗಳು ನಮ್ಮ ಭಾರತ ದೇಶದಲ್ಲಿ ನಡೆಯಲೇಬಾರದು. ನೀಚ ಕೃತ್ಯ ಆಕೆಗೆ ಆಗಿರೋದು ಘೋರ ದುರಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣಕಹಳೆ ಮೊಳಗಲಿ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಸಹೋದ್ಯೋಗಿ ಸಾಹಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರು ಆ ಒಂದು ಫ್ರೀಡಂ ಪಾರ್ಕ್ ನಲ್ಲಿಯೇ ಇದ್ದಾರೆ. ಏನಾಗಿದೆ, ಏನಾಗ್ತಾ ಇದೆ ಅಂತ ಕೇಳೋಣ. ಸಾಹಿಲ್, ಏನ್ ನಡೀತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ? ಜನ ಬರ್ತಾ ಇದ್ದಾರಾ? ಎಷ್ಟು ಜನ ಸೇರಿದ್ರು? ಗಿರೀಶ್ ಮಟ್ಟಣ್ಣನವರು ಯಾವಾಗ ಬರ್ತಾರೆ? ನಾನೀಗ ಸ್ಥಳದಲ್ಲೇ ಇದ್ದೀನಿ. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ನಿರೀಕ್ಷೆ ಮಾಡ್ಕೊಂಡಿದ್ರು ಸಾವಿರಾರು ಜನ ಸೇರ್ತಾರೆ. ಕಾರಣ ಈ ಒಂದು ಪ್ರಕರಣದ ತೀವ್ರತೆ ಅಷ್ಟಿತ್ತು. ಸೌಜನ್ಯಾಪರ ಧ್ವನಿಗೂಡಿಸ್ಬೇಕು ಅಂತ ಹೇಳಿ ನಾನಾ ತರಹದ ಕ್ಯಾಂಪೇನ್ಗಳನ್ನ ಮಾಡಲಾಗಿತ್ತು, ನಾನಾ ತರಹದ ಅಭಿಯಾನಗಳನ್ನ ಮಾಡಲಾಗಿತ್ತು. ಪ್ರಚಾರವನ್ನ ಅತ್ಯಂತ ತ್ವರಿತವಾಗಿ ವಿಸ್ತಾರವಾಗಿ ಮಾಡಲಾಗಿತ್ತು. ಸೊ ಹಾಗಾಗಿ ಜನ ಬರ್ತಾರೆ ಅನ್ಕೊಂಡಿದ್ರು. ಆದರೆ SL ಸಾಹಿತಿ, ಕರ್ನಾಟಕಕ್ಕೆ ಅಪಾರವಾದಂತ ಕೊಡುಗೆ ಕೊಟ್ಟ ಸಾಹಿತ್ಯ ನಿಧನದ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಕೂಡ ಕಮ್ಮಿ ಇದ್ದಾರೆ ಎನ್ನುವಂತಹದ್ದು ಪ್ರಮುಖ ಕಾರಣ. ಇನ್ನು ಈಗಾಗಲೇ ಸಮಾನ ಮನಸ್ಕ ಸಂಘಟನೆಗಳ ನಾಯಕರುಗಳು ಕೂಡ ಬಂದಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ನಿರೀಕ್ಷಿತ ನಾಯಕ. ಈ ಒಂದು ಸಂಘಟನೆ ನಿರೀಕ್ಷೆ ಮಾಡ್ಕೊಂಡಿದ್ರು. ಗಿರೀಶ್ ಮಟ್ಟಣ್ಣನವರು ಕೂಡ ಈಗಾಗಲೇ ವೇದಿಕೆಯನ್ನ ತಲುಪಿದ್ದಾರೆ. ಅದೇ ತರಹ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಮುನೀರ್ ಕಾಟಿಪ್ಪಳ್ಳ ಅವರು ಕೂಡ ಇದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರ ನವೀನ್ ಸೂರಿಂಜೆ, ಆಮೇಲೆ ಭೈರಪ್ಪ, ಹೀಗೆ ಸಾಕಷ್ಟು ಜನ ಸಮಾನ ಮನಸ್ಕ ಸಂಘಟನೆಗಳಿಂದ ಸೌಜನ್ಯ ಪರ ಧ್ವನಿಗೂಡಿಸೋದಕ್ಕೆ, ಜೊತೆಗೆ ಯಾರ್ಯಾರು ಸೌಜನ್ಯ ಪರ ಹೋರಾಟದಲ್ಲಿ ಪಾಲ್ಗೊಂಡಿದ್ರೋ ಅವರನ್ನ ಪೊಲೀಸ್ ಇಲಾಖೆ ಮತ್ತು ಆಡಳಿತಾರೂಢ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈ ತರಹದ ಒಂದು ಟಾರ್ಗೆಟ್ ಮನಸ್ಥಿತಿಯನ್ನ ನಿಲ್ಲಿಸಬೇಕು. ಸರ್ಕಾರದ ವಿರುದ್ಧವೂ ಕೂಡ ಇಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಮಾನ ಮನಸ್ಕ ಸಂಘಟನೆಗಳ ನಾಯಕರು ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಹಂತ ಹಂತವಾಗಿ ಜನ ಕೂಡ ಬರ್ತಾ ಇದ್ದಾರೆ. ಕಾವ್ಯ, ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಕಾವ್ಯ, ಈಗ ಗಿರೀಶ್ ಮಟ್ಟಣ್ಣನವರು ಎಂಟ್ರಿ ಕೊಟ್ರೆ ಅಲ್ಲೇನೋ ಗಲಾಟೆ ಆಗುವಂತ ಲಕ್ಷಣ ಏನು ಕಾಣಿಸ್ತಾ ಇಲ್ಲ ತಾನೆ? ಗಲಾಟೆಯ ಯಾವುದೇ ವಾತಾವರಣವೂ ಕೂಡ ಇಲ್ಲಿ ಇಲ್ಲ. ನಾವು ಶಾಂತಿಯುತ ಮತ್ತು ಕಾನೂನಾತ್ಮಕವಾದಂತಹ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿದ್ದೀವಿ. ಕಾನೂನು ಶಾಂತಿಯುತವಾದಂತಹ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಕೂಗು ಸೌಜನ್ಯ ಆಳಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಸೌಜನ್ಯ ಪರ ಹೋರಾಟಗಾರರು ಸಂರಕ್ಷಣೆಗೆ ಒಳಪಡಬೇಕು, ಅವರು ಟಾರ್ಗೆಟ್ಗೆ ಒಳಗಾಗಬಾರದು ಅನ್ನುವಂತಹ ಘೋಷಣೆಯೊಂದಿಗೆ, ಜೊತೆಗೆ ಆ ಒಂದು ಉದ್ದೇಶದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿರೋದು ಅಂತ ಹೇಳಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಮಿತಿ ನಮ್ ಜೊತೆ ಅಭಿಪ್ರಾಯವನ್ನ ಹಂಚಿಕೊಂಡಿತ್ತು. ಕಾವ್ಯ, ಸಾಹಿಲ್, ಈಗ SIT ತನಿಖಾ ತಂಡ ಒಂದಿಷ್ಟು ವಿಚಾರಣೆಗಳನ್ನು ಮಾಡ್ತಾ ಇದೆ. ಅದು ಕೂಡ ಒಂದು ಹೊತ್ತಲ್ಲಿ ನಡೀತಾ ಇದೆ, ಸಾಕ್ತಾ ಇದೆ. ಇಲ್ಲಿ ಈ ಕಡೆ ಮಟ್ಟಣ್ಣನವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಅವ್ರ ಹೆಸರು ಕೇಳ ಬರ್ತಾ ಇದೆ. SIT ತನಿಖಾ ತಂಡದಲ್ಲೂ ಕೂಡ ಮಟ್ಟಣ್ಣ ಅವರ ಹೆಸರು ಕೇಳ ಬರ್ತಾ ಇದೆ. ದಿಢೀರ್ ಅಂತ ಹೇಳಿ ಎಲ್ಲರನ್ನೂ ಸೇರಿಸಿ ಸಮಾವೇಶ ಮಾಡುವ ಅವಶ್ಯಕತೆ ಇತ್ತ ಅಂತ ಅವ್ರಿಗೆ? ಇಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ಮತ್ತು ಗೃಹ ಇಲಾಖೆ ಗಮನ ಸೆಳೆಯುವಂತ ಪ್ರಯತ್ನಗಳನ್ನ ಈ ಸಂಘಟನೆ ಮಾಡಬೇಕಾಗಿತ್ತು. ಕಾರಣ ಏನಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂತಹ ಸೌಜನ್ಯ ಪರ ಅಗ್ರಗಣ್ಯ ಹೋರಾಟಗಾರ ಯಾವಾಗ ಗಡೀಪಾರು ಅನ್ನುವಂತ ಅಧಿಕೃತ ಘೋಷಣೆ ಆಯ್ತು, ಆ ಸಂದರ್ಭದಲ್ಲಿ ಸ್ವಲ್ಪ ವಿಚಲಿತರಾಗ್ತಾರೆ ಆ ಸಂಘಟನೆ ಅಥವಾ ಆ ಒಂದು ಹೋರಾಟಗಾರರ ಪೈಕಿ ಒಂದಷ್ಟು ಜನ ವಿಚಲಿತಗೊಂಡಾಗ, ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ, ನಾಳೆ ನಾನು ಆಗಿರ್ಬೋದು, ನಾಡಿದ್ದು ಮತ್ತೊಬ್ಬರು ಆಗಿರ್ಬೋದು, ಹಿಂಗಿದ್ದಾಗ ಸರ್ಕಾರದ ವಿರುದ್ಧ ಧ್ವನಿಗೂಡಿಸಬೇಕು. ಜೊತೆಗೆ ಸರ್ಕಾರದ ಈ ನಿರ್ಧಾರವನ್ನ ಸಾಮೂಹಿಕವಾಗಿ ನಿರಾಕರಿಸಬೇಕು. ಹಾಗಾಗಿ ಸಾಮೂಹಿಕ ನಿರಾಕರಿಸಲ್ಪಟ್ಟ ನಂತರ ಸ್ವಲ್ಪ ಟಾರ್ಗೆಟ್ ಆಗುವಂತಹದ್ದು ಕಮ್ಮಿ ಆಗಬಹುದು ಎನ್ನುವಂತಹ ಇರಾದೆಯೂ ಇದ್ದಿರಬಹುದು. ಸೌಜನ್ಯ ಪರ ಹೋರಾಟಗಾರರು ಈಗ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಕಾವ್ಯ, ಈಗಾಗಲೇ ಕಾರ್ಯಕ್ರಮ ತಾಯಿ ಬಂದಿಲ್ವಾ? ಏನು ಏನ್ ಕತೆ? ಇಲ್ಲ, ಇನ್ನೂ ಅಧಿಕೃತವಾದಂತ ಯಾವುದೇ ಮಾಹಿತಿ ಇಲ್ಲ. ವೇದಿಕೆಯಲ್ಲೂ ಕೂಡ ಸೌಜನ್ಯಳ ತಾಯಿ ಕುಸುಮಾವತಿ ಕಾಣಿಸ್ತಿಲ್ಲ. ಇಲ್ಲಿ ಗಿರೀಶ್ ಮಟ್ಟಣ್ಣನವರ ಜೊತೆಗೆ ಈ ಸಂಘಟನೆ ಆಹ್ವಾನಿಸಿದ ಒಂದಷ್ಟು ಸಾಮಾಜಿಕ ಸಂಘಟನೆಗಳನ್ನು ಹೊರತುಪಡಿಸಿದ್ರೆ ಸೌಜನ್ಯ ಕುಟುಂಬಸ್ಥರು ಯಾರು ಕೂಡ ಕಾಣಿಸ್ತಾ ಇಲ್ಲ. ಕಾವ್ಯ, ಓಕೆ ಸಾಹಿಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಎಸ್ ವೀಕ್ಷಕರೇ, ಈಗ ಆಲ್ರೆಡಿ ಜನ ಬರ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಎಸ್.ಎಲ್. ಭೈರಪ್ಪ ಅವರ ನಿಧನ ಸಾಕಷ್ಟು ಜನಕ್ಕೆ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವರು ಬರಬೇಕಾಗಿತ್ತು, ಆದರೆ ಅಲ್ಲಿ ಹೋಗುವಂತಹ ಕೆಲಸ ಇರೋದ್ರಿಂದ ಈ ಕಡೆ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಿಮ ದರ್ಶನವನ್ನ ಮಾಡಲೇಬೇಕಾಗತ್ತೆ. ಸಾಹಿತಿ ಅವ್ರದ್ದು, ಅಕ್ಷರ ದೇವರವರು ಅವರ ಒಂದು ಕೊನೆಯ ದರ್ಶನವನ್ನ ಮಾಡಿಕೊಂಡು ತುಂಬ ಜನ ಆ ಕಡೆ ಹೋಗಿರೋದ್ರಿಂದ ಇಲ್ಲಿ ಬರುವಂತಹ ಅಂದರೆ ಈ ಒಂದು ಪ್ರತಿಭಟನೆಗೆ ಬರುವಂತಹ ಜನರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ. ಇನ್ನು ಏನಾಗುತ್ತೆ ಮುಂದೆ ಬಂದು ಮಟ್ಟಣ್ಣನವರು ಏನು ಹೇಳ್ತಾರೆ ಅನ್ನೋದು ಅದು ಪಾಯಿಂಟ್ ಆಗುತ್ತೆ. ಯಾವುದಾದ್ರೂ ಪ್ರಚೋದನಾಕಾರಿ ಹೇಳಿಕೆಗಳು ಬರ್ತಾವಾ ಇಲ್ವಾ ಅನ್ನೋದು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.